ಅದೇ ಸಿನಿಮಾದಲ್ಲೇ ಟ್ರಂಪ್ ಕಾರ್ಡು ಸರ್. ಯಾಕಂದ್ರೆ ನಾವು ಲಿರಿಕಲ್ ವಿಡಿಯೋದಲ್ಲಿ ನಾವು ತುಂಬಾ ಏನು ಬಿಟ್ಟೇ ಇಲ್ಲ ನಾವು. ಲಿರಿಕ್ಸ್ ಎಷ್ಟು ಪವರ್ಫುಲ್ ಆಗಿದೆ, ವಿಜುವಲ್ಸ್ ಅದಕ್ಕಿಂತ ಪವರ್ಫುಲ್ ಆಗಿದೆ. ತುಂಬಾ ಬೇರೆ ತರ ಟ್ರೀಟ್ಮೆಂಟ್ ಅದು. ಆಮೇಲೆ ಪ್ರೇಮ್ ಸರ್ ತುಂಬಾ ಫಿಕ್ಸ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ಧ್ರುವ ಸರ್ನ ಆಕ್ಷನ್ ಪ್ರಿನ್ಸ್ ಅಂತ ಆಲ್ರೆಡಿ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಫ್ಯಾಮಿಲಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಆ ಬಾಂಡಿಂಗು ಮಧ್ಯ ಎಷ್ಟು ಇಂಪಾರ್ಟೆಂಟು ಅಣ್ತಮ್ಮ ಜೋಡೆ ತಕ್ಕಣೋ, ಅದು ಯಾವ ತರ ಒಂದು ಫ್ಯಾಮಿಲಿ ಬಾಂಡಿಂಗ್ ನ ತೋರಿಸೋಷ್ಟು ಇಂಪಾರ್ಟೆಂಟು ಈ ಸಾಂಗು ಅಷ್ಟೇ ಮಾಸಿವ್ ಆಗಿ. ಸಿನಿಮಾದ ನಮಗೆ ಟ್ರಂಪ್ ಕಾರ್ಡ್ ತರ ಈ ಸಾಂಗ್ ತುಂಬಾ ಮಾಸಿವ್ ಆಗಿದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳಂಗೆ ಇಲ್ಲ. ತುಂಬಾ ಸರ್ಪ್ರೈಸ್ಗಳು ಥಿಯೇಟ್ರಲ್ಲಿ ಕಾದಿದ್ದೀವಿ. ಥಾಟ್ ಇದೆಯಲ್ಲ, ಒಂದಕ್ಷರಂ ಕಲಿಸಿದ ಆತಂ ಗುರು ಅಂತ ಅಂದ್ಬಿಟ್ಟು ಆ ತರ. ಇವಾಗ ನಾವು ಪ್ರೇಮ್ ಸರ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರೇಮ್ ಸರ್ ಹತ್ರ ವರ್ಕಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ. ಅವರು ಮಗ ಮ್ಯೂಸಿಕ್ ಬರೀಬೇಕಣ ನೀನು ಅಂತಾರೆ. ಇವಾಗ ನಾನು ಅದೇ ಮುಗಿಲ್ಪೇಟೆ ಡೈರೆಕ್ಟರ್ ಭರತ್ ಸರ್ ಹತ್ರ ನಾನು ವರ್ಕ್ ಮಾಡಿದೆ. ಅವರು ನಾನು ಶಾರ್ಟ್ ಇಡ್ತೀನಿ, ಆ ಶಾರ್ಟಿಗೆ ಡೈಲಾಗ್ಸ್ ಬರಬೇಕು, ಆ ಪ್ಯಾಟರ್ನ್ ಅಲ್ಲಿ ಬೇಕು ಅಂತ. ಇವಾಗ ನಾವು ಕೀರ್ತಿ ಸರ್, ಸ್ವಸ್ತಿಕ್ ಸರ್ ಸೀನ್ ಫೀಲ್ ಏನಿದೆಯೋ ಆ ಫೀಲ್ಗೆ ಇರಬೇಕು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಡೈರೆಕ್ಟರ್ ನಾವು ಒಂದೊಂದು ಕಲಿಯೋದಿರುತ್ತೆ. ಅವರೇ ನಮ್ಮ ಗುರುಗಳ. ಎಷ್ಟೋ ಸಿನಿಮಾಗಳು ಏನು ಅಂದ್ರೆ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಆಗಲ್ಲ. ಅಥವಾ ಪ್ರತಿಯೊಬ್ಬರು ಜೀವನದಲ್ಲೂ ಆಗುತ್ತೆ, ಎಸ್ಪೆಷಲಿ ಸಿನಿಮಾದಲ್ಲಂತೂ ಆ ಥರ ಶಾಕ್ ಅಂಡ್ ಸರ್ಪ್ರೈಸಸ್ ಪ್ರತಿ ಸ್ಟೆಪ್ಸ್ ಅಲ್ಲೂ ಇದ್ದೇ ಇರುತ್ತೆ. ಬಟ್ ನಾನು KD ಸಿನಿಮಾ ಸೆಲೆಕ್ಟ್ ಆದ್ನಲ್ಲ, ಆಗ್ಲೇ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಈ ಸಿನಿಮಾ ಏನೋ ಒಂದು ಹೆಸರು ತಂದ್ಕೊಡುತ್ತೆ, ನನ್ನ ಕೆಲಸ ನಾವು ಆನೆಸ್ಟ್ ಆಗಿ ಮಾಡ್ಬೇಕಷ್ಟೇ ಅನ್ನೋ ತರ. ಅದು ಲೈಫ್ ಚೇಂಜಿಂಗ್ ಮೂಮೆಂಟ್. ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಕ್ರಾಂತಿಕುಮಾರ್ ಅವರೇ, ಯುವನ್ ಮೀ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫೈನಲಿ ಯು ಅಂಡ್ ಮೀ ಸ್ಟುಡಿಯೋದಲ್ಲಿ ಯು ಅಂಡ್ ಮೀ ತುಂಬಾ ದಿವಸದಿಂದ ಸಿಗ್ಬೇಕು ಅಂತ ಸಿಗಕ್ಕೆ ಆಗಿರ್ಲಿಲ್ಲ. KD ಸಿನಿಮಾ ಸಾಂಗಲ್ಲಿ ಒಂದು ಲಿರಿಕ್ ಬರುತ್ತೆ, ರೌಡಿಸಮ್ಗೆ ಗುರುವೇ ಇಲ್ಲ ಅಂತ. ನಿಮ್ಮ ಡೈಲಾಗ್ ರೈಟಿಂಗ್ ಗುರುಗಳಿದ್ದಾರಾ ಇಲ್ವಾ? ಇದಾರೆ ಸರ್, ಗುರುಗಳಿಂದ ಇಲ್ಲಿವರೆಗೂ ಯಾರೋ ಬರೋದಕ್ಕಾಗಲ್ಲ. ಅಂದ್ರೆ ಪ್ರತಿ ಸಿನಿಮಾನು ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ ಅವರೇ ನಮ್ ಗುರು ಆಗ್ಬಿಡ್ತಾರೆ. ಒಂದು ಥಾಟ್ ಇದೆಯಲ್ಲ, ಒಂದಕ್ಷರಂ ಕಲಿಸಿದ ಆತಂ ಗುರು ಅಂತ ಅಂದ್ಬಿಟ್ಟು ಆ ತರ. ಇವಾಗ ನಾವು ಪ್ರೇಮ್ ಸರ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರೇಮ್ ಸರ್ ಹತ್ರ ವರ್ಕಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ. ಅವರು ಮಗ ಮ್ಯೂಸಿಕ್ ಬರೀಬೇಕಣ ನೀನು ಅಂತಾರೆ. ಇವಾಗ ನಾನು ಅದೇ ಮುಗಿಲ್ಪೇಟೆ ಡೈರೆಕ್ಟರ್ ಭರತ್ ಸರ್ ಹತ್ರ ನಾನು ವರ್ಕ್ ಮಾಡಿದೆ. ಅವರು ನಾನು ಶಾರ್ಟ್ ಇಡ್ತೀನಿ, ಆ ಶಾರ್ಟಿಗೆ ಡೈಲಾಗ್ಸ್ ಬರಬೇಕು, ಆ ಪ್ಯಾಟರ್ನ್ ಅಲ್ಲಿ ಬೇಕು ಅಂತ. ಇವಾಗ ನಾವು ಕೀರ್ತಿ ಸರ್, ಸ್ವಸ್ತಿಕ್ ಸರ್ ಸೀನ್ ಫೀಲ್ ಏನಿದೆಯೋ ಆ ಫೀಲ್ಗೆ ಇರಬೇಕು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಡೈರೆಕ್ಟರ್ ನಾವು ಒಂದೊಂದು ಕಲಿಯೋದಿರುತ್ತೆ. ಅವರೇ ನಮ್ಮ ಗುರುಗಳ. ಒಂದು ಘಟನೆ ಅಥವಾ ಒಂದು ಐಡಿಯಾ ನಿಮ್ಮ ಲೈಫ್ನ ಚೇಂಜ್ ಮಾಡ್ತಂದ್ರೆ ಯಾವ್ದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಅದೇ KD ಸಿನಿಮಾ ಸೆಲೆಕ್ಟ್ ಆಗಿದೆ. ಅದಕ್ಕೂ ಹಿಂದೆ ನಾನು ಬೇರೆ ಬೇರೆ ಸಿನಿಮಾಗಳು ಬರೀತಾ ಇದ್ದೆ. ಎಷ್ಟೋ ಸಿನಿಮಾಗಳು ಏನು ಅಂದ್ರೆ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಆಗಲ್ಲ. ಅಥವಾ ಪ್ರತಿಯೊಬ್ಬರು ಜೀವನದಲ್ಲೂ ಆಗುತ್ತೆ, ಎಸ್ಪೆಷಲಿ ಸಿನಿಮಾದಲ್ಲಂತೂ ಆ ಥರ ಶಾಕ್ ಅಂಡ್ ಸರ್ಪ್ರೈಸಸ್ ಪ್ರತಿ ಸ್ಟೆಪ್ಸ್ ಅಲ್ಲೂ ಇದ್ದೇ ಇರುತ್ತೆ. ಬಟ್ ನಾನು KD ಸಿನಿಮಾ ಸೆಲೆಕ್ಟ್ ಆದ್ನಲ್ಲ, ಆಗ್ಲೇ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಈ ಸಿನಿಮಾ ಏನೋ ಒಂದು ಹೆಸರು ತಂದ್ಕೊಡುತ್ತೆ, ನನ್ನ ಕೆಲಸ ನಾವು ಆನೆಸ್ಟ್ ಆಗಿ ಮಾಡ್ಬೇಕಷ್ಟೇ ಅನ್ನೋ ತರ. ಅದು ಲೈಫ್ ಚೇಂಜಿಂಗ್ ಮೂಮೆಂಟ್. ಎಲ್ಲರೂ ಡೈಲಾಗ್ ಬರೆದ್ಮೇಲೆ ನಾನು ಡೈಲಾಗ್ ರೈಟರ್ ಅಂತ ಹೇಳ್ತಾರೆ. ನೀವು ಡೈಲಾಗ್ ಬರೆಯೋಕ್ಕಿಂತ ಮುಂಚೆ ನೀವು ಡೈರೆಕ್ಟರ್ ಫೋನ್ ಮಾಡಿ, ಸರ್ ನಾನು ಇದರ ಡೈಲಾಗ್ ರೈಟರ್ ಅಂತ ಹೇಳಿದ್ರಂತೆ. ಅಲ್ಲ, ಅದು ಹೇಳಲೇಬೇಕಲ್ಲ. ನಾವು ಫೋನ್ ಮಾಡ್ಬಿಟ್ಟು ಸರ್ ಕೆಲಸ ಕೊಡಿ ಅಂತ ಕೇಳ್ತೀವಿ. ನೀನ್ ಏನ್ ಮಾಡ್ತೀಯ ಗುರು ಅಂತ ಅವ್ರು ಕೇಳ್ತಾರೆ. ಕೇಳಿದಾಗ ಸರ್ ನಾನು ಡೈಲಾಗ್ ರೈಟರ್, ಯಾವ ಸಿನಿಮಾ ಬರ್ದಿದ್ಯಾ? ಯಾವ್ದು ಬರ್ದಿಲ್ಲ ಸರ್, ನೀವು ಕೊಟ್ರೆ ನಾನು ಡೈಲಾಗ್ ಬರೀತೀನಿ ಸರ್ ಅಂತ ಅಂದ್ಬಿಟ್ಟು. ಹೌದಾ, ನಾನೇ ಡೈಲಾಗ್ ರೈಟರ್ ಅಂತೀನಿ, ನನಗೆ ಡೈಲಾಗ್ ರೈಟರ್ ಅಂತೆ, ಬಾ ಆಯ್ತು ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋದ್ಮೇಲೆ ಒಂದು 2-3 ಸೀನ್ ಕೊಟ್ರು. 2-3 ಸೀನ್ ಚೆನ್ನಾಗಿ ಬರೋದು ಹೇಳಿದೆ, ಸರಿ ಆಯ್ತು ಇಲ್ಲಿಂದ ವರ್ಕ್ ಮಾಡು ಅಂತ. ಹಾಗೆ ಜರ್ನಿ ಕಂಟಿನ್ಯೂ ಆಗಿದೆ. ಓಕೆ, ನೀವು ಫಸ್ಟ್ ಬರೆದ ಡೈಲಾಗ್ ಏನು ಅಂದ್ರೆ ಅದ್ರ ಪ್ರಿಪರೇಷನ್, ಅದ್ರ ಹಿಂದೆ ಮುಂದಿನ ಕತೆ, ಫಸ್ಟ್ ಪೇಮೆಂಟ್ ಆ ಥರ? ಫಸ್ಟ್ ಕೀರ್ತಿ ಸರ್ ಒಂದು ಹೆಸರು ಕೊಟ್ಟು, ಡೈಲಾಗ್ ರೈಟರ್ ಅಂತ ಹೆಸರು ಕೊಟ್ಟು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸಿನಿಮಾ ಶುರು ಮಾಡಿದ್ದು ನಾವು. ಆ ಸಿನಿಮಾಗೋಸ್ಕರ ವರ್ಕ್ ಮಾಡಿದ್ದು. ಅಂದ್ರೆ ನನಗೆ ಈ ಸಣ್ಣ ಪುಟ್ಟ ಫೇಸ್ಬುಕ್ ಅಲ್ಲಿ ಲೈನ್ಸ್ ಗಳನ್ನೆಲ್ಲ ಬರ್ಕೊಂಡು ಇದ್ದಿದ್ದು ಆ ತರ. ಕೀರ್ತಿ ಸರ್ ಇಲ್ಲ ನೀನ್ ಬರೀತೀಯ ಬಾ ಅಂತ ಅಂದ್ಬಿಟ್ಟು ಅವರು, ಆಮೇಲೆ ಗಣೇಶ್ ಜಿ ಅಂತ ಅವರಿಬ್ರು ಸೇರಿ ಟ್ರೈನ್ ಮಾಡಿ, ಇದು ಸಿನಿಮಾ, ಇದು ಪ್ಯಾಟ್ರನ್, ಡೈಲಾಗ್ ಈ ತರ ಹೋಗ್ಬೇಕು, ಕ್ಯಾರೆಕ್ಟರೈಸೇಷನ್ ಈ ತರ ಮಾತಾಡ್ಬೇಕು ಅಂತ ಅವ್ರು ಅಲ್ಲಿಂದ ಟೀಚ್ ಮಾಡಿ ಆ ಸಿನಿಮಾಗೆ ಡೈಲಾಗ್ಸ್ ಕ್ರಾಂತಿಕುಮಾರ್ ಅಂತ ಫಸ್ಟ್ ಹೆಸರು ಹಾಕಿದ್ರು. ಅವರೇ ಫಸ್ಟ್ ಪೇಮೆಂಟ್ ಕೊಟ್ಟಿದ್ದು. ಅದೇ ಒಂದು ಬೆಸ್ಟ್ ಮೆಮೊರಿ. ಎಷ್ಟು ಅಲ್ಲ, ಯಾರು ಹೇಳಲ್ಲ, ನೀವಾದ್ರೂ ಹೇಳಿ. ಅದೊಂದು ಒಳ್ಳೆ ಆ ಟೈಮ್ಗೆ ಫಸ್ಟ್ ರೈಟಿಂಗಿಗೆ ದೊಡ್ಡ ಅಮೌಂಟ್ ಇಲ್ಲ, ಅದೇನೋ IT ರೇಡಿಯೋನ ಹೇಳಿ ಅಲ್ಲ, ಅಷ್ಟು ಪೇಮೆಂಟ್. ಅಂದ್ರೆ ನಿಮ್ ಡೈಲಿ ರೊಟೀನ್ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಒಂದ್ಸಲ ಹೈದರಾಬಾದ್ ಅಂತೀರಾ, ಇನ್ನೊಂದ್ಸಲ ಫ್ರೆಂಡ್ಸ್ ಜೊತೆಗೆ ವರ್ಕ್ ಮಾಡ್ತೀರಾ, ಇನ್ನೊಂದ್ಸಲ ಪ್ರೇಮ್ಸ್ ಅಂತೀರಾ, ಮುಂಬೈ ಅಂತೀರಾ. ಟೈಮ್ ಮ್ಯಾನೇಜ್ಮೆಂಟ್ ನಿಮ್ ಡೈಲಿ ರೊಟೀನ್ ಏನಾಗಿರುತ್ತೆ? ಸಿನಿಮಾ ಕೆಲಸಗಳು ಹೇಗಿರುತ್ತೋ ಆ ತರ ರೊಟೀನ್ ಇರುತ್ತೆ ಅಷ್ಟೇ. ಬಟ್ ಏನೇ ಇದ್ರು ಕೂಡ ಸಿನಿಮಾದಲ್ಲೇ ಎದ್ರು ಬಿದ್ರು ಮುಳುಗಿ ಎದ್ರು ಎಲ್ಲರಲ್ಲೂ ಸಿನಿಮಾದಲ್ಲೇ ಇರ್ತೀವಿ. ಯಾವ ಸಿನಿಮಾ ವರ್ಕ್ ಪ್ರೋಸೆಸ್, ಇವಾಗ ಯಾರು ಶೂಟ್ಗೆ ಹೋಗ್ತಿರ್ತಾರೆ, ಯಾವ ಶೆಡ್ಯೂಲ್ಗೆ ಹೋಗ್ತಿರ್ತಾರೆ, ನಾವು ಅವ್ರ ಹತ್ರ ಹೋಗಿ ವರ್ಕ್ ಮಾಡಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ನಾನು ಫ್ರೀಲಾನ್ಸರ್ ಆಗಿ ಮಾಡ್ತಿರೋದ್ರಿಂದ ಬೇರೆ ಬೇರೆ ಒಂದಷ್ಟು ಪ್ರಾಜೆಕ್ಟ್ಗಳು ಆಲ್ಮೋಸ್ಟ್ ಈ ವರ್ಷ ನಂದೇ ಒಂದು 4-5 ಸಿನಿಮಾ ಡೈಲಾಗ್ ರೈಟರ್ ಆಗಿ ಸಿನಿಮಾಗಳು ಬರ್ತಾ ಇದಾವೆ. ಯಾವ ಪ್ರೋಸೆಸ್ ಸ್ಪೀಡ್ ಇದೆ, ಇಲ್ಲ ಯಾರಿಗೆ ರಿಕ್ವೈರ್ಮೆಂಟ್ ಇದೆ. ಇವಾಗ ಸಾಂಗ್ ಶೂಟ್ ಆಗುವಾಗ ಆಫೀಸ್ನ ಹೋಗೋ ಅವಶ್ಯಕತೆ ಇರಲ್ಲ, ಏನೋ ಡಿಸ್ಕಷನ್ ಇದೆ ಇಲ್ಲ ಶೆಡ್ಯೂಲ್ ಇದೆ ಅಂದಾಗ ಮಾತ್ರ ನಾವು ವರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ಕೆಲವೊಂದು ಡಿಸ್ಕಷನ್ ಟೈಮಿಂಗ್ ನಾವು ಡೈರೆಕ್ಟರ್ಗಳಿಗೆ ಸಿಗ್ಬೇಕಾಗುತ್ತೆ.
ಎಕ್ಸಾಂಪಲ್ ಅಲ್ಲಿ ವರ್ಕ್ ಇದೆಯೋ ಇಲ್ವೋ ಅವ್ರಿಗೊಂದು ಥಾಟ್ ರೈಸ್ ಆಗಿರುತ್ತೆ, ಅದನ್ನು ಶೇರ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಬನ್ನಿ ಮೀಟಿಂಗಿಗೆ ಅಂತಾರೆ. ಆ ಥರ ಅದ್ರ ಮಧ್ಯೆ ನಮ್ಮ ಕೇಳಿ ಕೆಲಸಗಳು ನಡೀತಾ ಇದೆ. ಬೇರೆ ಬೇರೆ ಲ್ಯಾಂಗ್ವೇಜ್, ನಾವು ವಾಯ್ಸ್ ಚೆಕಿಂಗ್, ಡಬ್ಬಿಂಗ್ ಚೆಕಿಂಗ್ ಅವೆಲ್ಲ ನಡೀತಾ ಇದೆ. ಅದು ಒಳಗಡೆದಿಂದ ಇರುತ್ತೆ. ಆ ಥರ ಕೆಲಸ ಏನಿದೆಯೋ ಆ ಥರ. ನನಗೆ ಒಂದಷ್ಟು ವಿಚಾರಿಸ್ದಾಗ ಗೊತ್ತಾಗಿದ್ದೇನೆಂದರೆ, ನಿಮ್ಮ ಫ್ರೆಂಡ್ಸ್ ಒಂದು ಕತೆ ಮಾಡಿದರು, ಅದು ಒಂದು ವರೆಸ್ಟ್ ಆಗಿತ್ತು. ಆದರೆ ಒಬ್ಬ ರೈಟ್ರು ಒಂದು ರೈಟಿಂಗ್ ಟೀಮ್ ಸೇರಿ ಅದು ಬೆಸ್ಟ್ ಆಯಿತು ಅಂದರು. ಅಂದರೆ ಅದು ಯಾವ ಥರ? ಇದು ಯಾವ ಕತೆ ಗುರು? ಅಂದ್ರೆ ಕೆಲವೊಂದು ಆ ಥರ ಆಗ್ಬಿಡ್ತವೆ. ಒಂದು ಟೀಮ್ ವರ್ಕ್ ಅನ್ನೋದ್ರಿಂದ, ನಮ್ಮಿಂದ ಅಂತಲ್ಲ, ಒಂದು ಟೀಮ್ ವರ್ಕ್ ಇಂದ ಆ ಥರ ಆಗ್ತಾ ಇರ್ತವೆ. ಇವಾಗ ಎಕ್ಸಾಂಪಲ್ ಒಂದು ಚಿಕ್ಕ ತಾಟ ಎಲ್ಲರೂ ಶುರು ಮಾಡೋದು ಅಂದ್ರೆ, ಹುಟ್ಟಿದ ಮಕ್ಕಳೆಲ್ಲ ಓಡಲ್ಲ ಅಂತಾರಲ್ಲ, ಆ ಥರ ಒಂದು ವಿಚಾರಗಳು ಅಷ್ಟೇ. ಎಲ್ಲ ಥಾಟು ಬಂದಿದ ತಕ್ಷಣ ವಾವ್ ಅನ್ಸಲ್ಲ ಎಲ್ರಿಗೂ. ಆ ಥಾಟ್ ಮೇಲೆ ನಾವು ವರ್ಕ್ ಮಾಡ್ತಾ ಬೇರೆ ಬೇರೆ ಐಡಿಯಾಸ್ಗಳು ಬರ್ತಾ ಇರಬೇಕು. ಇವಾಗ ಆಸ್ ಎ ರೈಟರ್ ಆಗಿ ನಂದೊಂದು ಐಡಿಯಾ ಬರುತ್ತೆ, ಡೈರೆಕ್ಟರ್ ಒಂದು ಥಾಟ್ ಆಲ್ರೆಡಿ ಅದು ಫಿಕ್ಸ್ ಮಾಡಿರ್ತಾರೆ, ಅದ್ರ ಜೊತೆ ಯಾರೋ ಒಬ್ಬ ಲಾಸ್ಟ್ ಅಸ್ಟೆಂಟ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಸರ್ ಅದನ್ನ ಯಾಕೆ ಸರ್ ಹಂಗ್ ಮಾಡ್ಬೋದು, ನಾವ್ ಈ ತರ ಮಾಡ್ಬೋದಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಕೇಳೋ ತಾಳ್ಮೆ ಇರಬೇಕು. ನಾವು ನಮ್ಮ ಸಿನಿಮಾ ಫೀಲ್ಡ್ ಅಲ್ಲಿ ಯಾರೇ ಆಗಿದ್ರು ಕೂಡ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಥಾಟ್ ಕೊಡ್ತಾರೆ, ಆ ಥಾಟ್ ಇಂದ ನಾವು ಬೇರೆ ಬಿಲ್ಡ್ ಮಾಡ್ತೀವಿ. ಈ ತರ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹಿಟ್ ಫಾರ್ಮುಲಾಗಳಂತ ಒಂದೆರಡು ಇದ್ದಾವೆ ಇಂಡಸ್ಟ್ರಿಯಲ್ಲಿ. ಆ ಎರಡು ಹಿಟ್ ಫಾರ್ಮುಲಾ ಯಾವು? ನನಗೂ ಗೊತ್ತಿಲ್ಲ ಅದು. ಅದು ಗೊತ್ತಿಲ್ಲ. ನಾನು ಇಲ್ಲಿ ಕೂತ್ಕೊಳ್ಳಕ್ಕೆ ಯಾಕೆ 8-9 ವರ್ಷ ಇದೆ, ಬೇಗ ಒಂದು ಕೂತ್ಕೊಳ್ತಾ ಇದ್ದೆ. ಹಿಟ್ ಫಾರ್ಮುಲಾ ಅನ್ನೋದೇ ಇರಲ್ಲ ಬ್ರೋ ನನ್ನ ಪ್ರಕಾರ ಸ್ಕ್ರಿಪ್ಟ್ಗೆ. ಆ ಸ್ಕ್ರಿಪ್ಟ್, ಕೆಲವೊಂದು ಸ್ಕ್ರಿಪ್ಟ್ಗಳು ಮ್ಯಾಜಿಕ್ ಆಗ್ಬಿಡ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದ್ರೂ ಇದು ಈ ತರ ಆಗುತ್ತಾ, ಸಿನಿಮಾ ಹಿಟ್ ಆಗುತ್ತೆ ಅನ್ಕೊಂಡಿರ್ತೀವಿ. ಇವಾಗ ಎಕ್ಸಾಂಪಲ್ KGF ಅನ್ನೋ ಒಂದು ಸಿನಿಮಾ ಬರೋಕ್ ಮುಂಚೆ ಅದು ಇಡೀ ಇಂಡಿಯಾನ ತಿರುಗಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಸೂಪರ್ ಇಡೀ ಇಂಡಸ್ಟ್ರಿ ಒಂದು ಪ್ರೌಡ್ ಫೀಲ್ ಅಲ್ಲಿ ತಂದಿಡುತ್ತೆ ಅಂತಾನು ಯಾರಿಗೂ ಗೊತ್ತಿರಲ್ಲ. ಬಟ್ ಸಿನಿಮಾ ಹಿಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ತರ ಒಂದಿರುತ್ತೆ. ಯಾವಾಗ ಒಂದು ಮ್ಯಾಜಿಕ್ ಅನ್ನೋದು ಲೈಫ್ ಅಲ್ಲಿ ನಡೀತದೋ ಅದ್ರ ಹಿಂದೆ ಒಂದಷ್ಟು ಹಾರ್ಡ್ ವರ್ಕ್ ಇರಬೇಕು. ಆ ಹಾರ್ಡ್ ವರ್ಕ್ ನಮ್ಮ ಹಿಟ್ ಫಾರ್ಮುಲಾ ಕನ್ವರ್ಟ್ ಮಾಡೋದಷ್ಟೇ. ಅಂದ್ರೆ ಇವಾಗ ನಾವು ಒಂದು ಬೆಳೆ ಬೆಳೆಯುವಾಗ ಹೇಗೆ ನಾವು ಒಂದು ವರ್ಷ ಹಿಂದೆನೆ ನಾವು ಅದು ಬೇಸಾಯ ಎಲ್ಲ ಹೊಲ ಉತ್ಕೊಂಡು ಹೇಗಿರ್ತೀವೋ, ಸಿನಿಮಾಗಳು ಹಾಗೆ ಒಂದು ವರ್ಷದಿಂದನೇ ಹಿಟ್ ಆಗೋದಕ್ಕೆ ನಾವು ಈ ಕಡೆ ರೆಡಿ ಮಾಡ್ತಾ ಇರಬೇಕು. ಕುಕಿಂಗ್ ಸಮಥಿಂಗ್ ನ್ಯೂ ಬಿಗ್ ಅಂತಾರಲ್ಲ, ಆ ತರ ವಿಷಯಗಳನ್ನ ನಾವೆಲ್ಲ ಬ್ಲೆಂಡ್ ಮಾಡಿ ಒಂದು ಗೆಲ್ಲೋ ವಿಚಾರಗಳನ್ನ ಯಾವ್ದಾದ್ರು ನಿಮಗೂ ಗೊತ್ತಿರ ನನಗೂ ಹೇಳಿ. ಇದು ವಿನ್ನಿಂಗ್ ಫಾರ್ಮೆಟ್. ಗೊತ್ತಿರ ನಾನು ನಿಮಗೆ ಡೈರೆಕ್ಟರ್ ಆಗ್ಬಿಡ್ತಿದ್ದೆ. ನಾವು ಕ್ರಾಂತಿ ಕುಮಾರ್ ಡೈಲಾಗ್ ರೈಟರ್ ಅಂತ ನೋಡಿದ್ವಿ, ಎಲ್ಲರೂ ಡೈರೆಕ್ಟರ್ ಅಂತ ಯಾವಾಗ ನೋಡ್ಬೋದು? ನೋಡ್ಬೋದು, ಟ್ರೈ ಮಾಡ್ತಾ ಇದೀವಿ. ಪ್ರೋಸೆಸ್ಗಳು ನಡೀತಾ ಇರುತ್ತೆ ಅವೆಲ್ಲ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇವಾಗ ನನಗೆ ಬರ್ತಾ ಇದೆ. ಡೈಲಾಗ್ಸ್ಗೆ ಆಗಿರ್ಬೋದು, ಡೈರೆಕ್ಷನ್ಗೆ ಆಗಿರ್ಬೋದು, ಎಲ್ಲ ಬರ್ತಾ ಇದೆ. ಅದು ನೋಡಿ ಬ್ಯಾಲೆನ್ಸ್ ಮಾಡಿ ನಾನು ಡೈರೆಕ್ಷನ್ ಸ್ಟಾರ್ಟ್ ಮಾಡಿ. ಈ KD ಸಿನಿಮಾದಲ್ಲಿ ನುಗ್ಗಿ ಹೊಡಿ ಸಾಂಗ್ ಕೇಳಿದ್ವಿ, ನೋಡಿದೆ, ಸಖತ್ತಾಗಿದೆ. ಈ ಬ್ಲಡ್ ಬಾತ್ ಅನ್ನೋ ಥರ ಇದೆ, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಸಿನಿಮಾದಲ್ಲೇ ಟ್ರಂಪ್ ಕಾರ್ಡು ಸರ್. ಯಾಕಂದ್ರೆ ನಾವು ಲಿರಿಕಲ್ ವಿಡಿಯೋದಲ್ಲಿ ನಾವು ತುಂಬಾ ಏನು ಬಿಟ್ಟೇ ಇಲ್ಲ. ನಾವು ಲಿರಿಕ್ಸ್ ಎಷ್ಟು ಪವರ್ಫುಲ್ ಆಗಿದೆಯೋ, ವಿಜುವಲ್ಸ್ ಅದಕ್ಕಿಂತ ಪವರ್ಫುಲ್ ಆಗಿದೆ. ತುಂಬಾ ಬೇರೆ ತರ ಟ್ರೀಟ್ಮೆಂಟ್ ಅದು. ಆಮೇಲೆ ಪ್ರೇಮ್ ಸರ್ ತುಂಬಾ ಫಿಕ್ಸ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ಧ್ರುವ ಸರ್ನ ಆಕ್ಷನ್ ಪ್ರಿನ್ಸ್ ಅಂತ ಆಲ್ರೆಡಿ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಫ್ಯಾಮಿಲಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಆ ಬಾಂಡಿಂಗು ಮಧ್ಯ ಎಷ್ಟು ಇಂಪಾರ್ಟೆಂಟ್. ಅಣ್ತಮ್ಮ ಜೋಡೆ ತಕ್ಕಣೋ ಅದು ಯಾವ ತರ ಒಂದು ಫ್ಯಾಮಿಲಿ ಬಾಂಡಿಂಗ್ ನ ತೋರಿಸೋಷ್ಟು ಇಂಪಾರ್ಟೆಂಟ್. ಈ ಸಾಂಗು ಅಷ್ಟೇ ಮಾಸಿವ್ ಆಗಿ ಸಿನಿಮಾದಲ್ಲಿ ನಮಗೆ ಟ್ರಂಪ್ ಕಾರ್ಡ್ ತರ ಈ ಸಾಂಗ್ ತುಂಬಾ ಮಾಸಿವ್ ಆಗಿದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳಂಗೆ ಇಲ್ಲ. ತುಂಬಾ ಸರ್ಪ್ರೈಸ್ಗಳು ಥಿಯೇಟರ್ ಅಲ್ಲಿ ಕಾದಿದೆ. ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿ ಅವರು ಇದ್ದಾರೆ ಅಂತ ಒಂದಷ್ಟು ಚರ್ಚೆ ನಡೀತಿದೆ, ಬಟ್ ಯಾರು ಏನು ಹೇಳ್ತಿಲ್ಲ, ಯಾಕೆ? ಅಲ್ಲ, ಅದೆಲ್ಲರಿಗೂ ಗೊತ್ತು ಯಶ್ ಶೆಟ್ಟಿ ಅವರು ಇದ್ದಾರೆ ಅಂತ. ತುಂಬಾ ಮೇಜರ್ ಕ್ಯಾರೆಕ್ಟರ್. ಅವ್ರ ಬಗ್ಗೆ ನಮ್ಮ ಸಿನಿಮಾ ಟೀಮ್ ಅವರೇ ಏನು ಬಿಟ್ಟಿಲ್ಲ, ನಾವು ಹೇಳಂಗಿಲ್ಲ. ಬಟ್ ಥಿಯೇಟರ್ ಅಲ್ಲಿ ಆ ಕ್ಯಾರೆಕ್ಟರ್ ಅಂತೂ ಸರ್ಪ್ರೈಸ್ ಮಾಡೇ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಈ ಕ್ಲೈಮ್ಯಾಕ್ಸ್ ಅಲ್ಲಿ ಬಾಲಿವುಡ್ ಅಥವಾ ಬೇರೆ ಇಂಡಸ್ಟ್ರಿ ಒಬ್ಬ ಸ್ಟಾರ್ ಗೆಸ್ಟ್ ಅಪಿಯರೆನ್ಸ್ ತರ ಏನೋ ಇದೆ ಅಂದ್ರು, ಯಾರು ಏನು? ಅದನ್ನ ನಾವೇ ಇನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಎಲ್ಲ ಸಿನಿಮಾದಲ್ಲೇ ಏನೇ ರಿವೀಲ್ ಆದ್ರೂ ಎಲ್ಲ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೇತುಪತಿ ಅವ್ರು ಬರ್ತಾರೆ ಅಂದ್ರು, ಒಬ್ರು ಬಾಬಿ ಡಿಯೋಲ್ ಅವ್ರು ಬರ್ತಾರೆ ಅಂತ ಅಂದ್ರು. ಅದು ಯಾರು ಬರ್ತಾರೆ, ಏನು ಪ್ಲೇಸ್ಮೆಂಟ್ ಏನು ಅಂತ ಅಂದ್ಬಿಟ್ಟು ಸಿನಿಮಾದಲ್ಲಿ ನೋಡ್ಬೇಕು. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇವಾಗ ಏನು ನಡೀತಿದ್ದಾವೆ, ಯಾವ ರಿಲೀಸ್ ಇದ್ದಾವೆ? KD ಬಿಟ್ಟು ಇವಾಗ ಬೃಂದಾವಿಹಾರಿ ಗಣೇಶ್ ಸರ್ದು ಆ ಸಿನಿಮಾದು ಬೇರೆ ಪ್ಯಾಟರ್ನ್ ಸಿನಿಮಾ. ಗಣೇಶ್ ಸರ್ ಕೆರಿಯರ್ ಅಲ್ಲೇ ಲವ್ ಸ್ಟೋರಿನೇ, ಬಟ್ ಬೇರೆ ಪ್ಯಾಟರ್ನ್ ತರ. ಅದು ಬಿಟ್ಟು ಗಣೇಶ್ ಸರ್ದ ಇನ್ನೊಂದು ಪಿನಾಕ ಅಂತ ಒಂದು ಸಬ್ಜೆಕ್ಟ್ ನಡೀತಾ ಇದೆ. ಅದು ಒಂದು ಮೈಥಾಲಜಿಕಲ್, ಆ ಬೇಸ್ಮೆಂಟ್ ಅಲ್ಲಿ ಆಲ್ರೆಡಿ ಟೀಸರ್ ಎಲ್ಲ ಬಿಟ್ಟಿದ್ದಾರೆ, ಆ ಬೇಸ್ಮೆಂಟ್ ಅಲ್ಲಿ ಇದೆ. ಅದ್ ಬಿಟ್ಟು ದರ್ಶನ, ನಮ್ಮ ಸ್ವಸ್ತಿಕ್ ಸರ್ದು RR ಕಾಮಿಡಿ. ಅದ್ ಬಿಟ್ಟು ಸೀತಾರಾಮರಾಜು, ಕೀರ್ತಿ ಸರ್ದು ಅದು ಬೇರೆ ತರ ಲವ್ ಸ್ಟೋರಿ, ಥ್ರಿಲ್ಲರ್ ಎಲ್ಲ ಮಿಕ್ಸ್ ಜಾನರ್ ಅದ್ ನಡೀತಾ ಇದೆ. ಅದ್ ಬಿಟ್ಟು ಒಂದು ಸ್ಪೋರ್ಟ್ಸ್ ಡ್ರಾಮಾ ಒಂದು ನಡೀತಾ ಇದೆ. ಮುರುಗೇಶ್ ಅಂತ ಡೈರೆಕ್ಟರ್, ಇನ್ನೂ ಟೈಟ್ಲ್ ಇಲ್ಲ. ಹಾಗೆ ಕೆಲವು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಇನ್ನೊಂದ್ 2-3 ಮಾತುಕತೆ, ಇನ್ನೊಂದ್ 2 ಬರೀತಾ ಇದ್ದೀನಿ. ಅದು ಟೈಟ್ಲ್ಗಳನ್ನ ಹೇಳಂಗೆ ಇಲ್ಲ, ರಿಸ್ಟ್ರಿಕ್ಷನ್ ಏರಿಯಾ, ಅದು ಇಂಟರ್ವ್ಯೂ ಅಂತಂದ್ರೆ ಅವೆಲ್ಲ ಬಿಟ್ಕೊಡಂಗೆ ಇಲ್ಲ. ನಡೀತಾ ಇದೆ. ಅಂದ್ರೆ ನೀವು ಡೈಲಾಗ್ಸ್ ಬರೆದಿದ್ರೆ ಓಕೆ, ಇದು ಮಧ್ಯೆ ಲಿರಿಕ್ಸು ಬರೆದ್ರೆ ಅದು ಓಕೆ. ಈ ರಕ್ಕಸಪುರದಲ್ಲಿ ಆರ್ಟಿಸ್ಟ್ ಆಗ್ಬಿಟ್ರಲ್ಲ, ಅದು ಯಾವ ಥರ? ಅದು ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಸಿನಿಮಾ ಅನ್ನೋದೇ ಹೇಳೋದಲ್ಲ ನಾನು, ಸಿನಿಮಾ ಅನ್ನೋದೇ ಮ್ಯಾಜಿಕ್ ಅಂತ ಅಂದ್ಬಿಟ್ಟು
ಸಿನಿಮಾದಲ್ಲಿರೋ ಸಾವಿರಾರು ಜನರ ಮೇಲೆ ಲೈಟ್ ಹಾಕೋ ಒಬ್ಬ ಲೈಟ್ ಬಾಯ್ಗೆ ಒಂದು ಆಸೆ ಇರುತ್ತೆ, ನನ್ನ ಮೇಲೆ ಯಾವಾಗ ಸ್ಪಾಟ್ ಲೈಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾವು ಬರೆಯೋರ್ಗಿರಲ್ವ, ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ಬರೆದಿರ್ತೀವಿ, ಅದ್ ನೋಡಿದಾಗ ನಮ್ಗೆ ಅನ್ಸುತ್ತೆ. ಇವಾಗ ಎಕ್ಸಾಂಪಲ್ ನಾವು ಮೇಜರ್ ಏನೇ ಬಂದು ವರ್ಕ್ ಮಾಡ್ತೀವಿ ಅಂದ್ರೆ ವರ್ಕ್ ಮಾಡೋದಕ್ಕಾಗದೆ ನಾವು ಕೆಲಸನೇ ಮಾಡೋದ ಆತರ. ಈ ರಕ್ಕಸ ಪಡೆದವಳು ಹೇಗೆ ಅಂತ ಅಂದ್ರೆ ನಮ್ ಡೈರೆಕ್ಟರ್ ಕೊಟ್ಟಿ ಸಪೋರ್ಟು, ರಶ್ಮಿ ಶೆಟ್ಟಿ ಸರ್ ಕೊಟ್ಟಿ ಸಪೋರ್ಟು, ಆ ಜೊತೆಗೆ ಈ ಕ್ಯಾರೆಕ್ಟರ್ ನೀನೇ ಮಾಡು ಅಂತ ಅಂದಂಗೆ. ಆಮೇಲೆ ಒಂದಷ್ಟು ಪಿಸಿಗಳು ಗುಂಪಿದ್ದಲ್ಲ ಅಲ್ಲಿ, ಆ ಗ್ರೂಪೇ ಒಂಥರ ಮಜವಾಗಿ ಡಿಸೈನ್ ಮಾಡಿದ್ದು, ಅಲ್ಲೊಂದು ಮಾಡ್ಬೇಕು ಅನ್ನೋ ಒಂದು ಆಪರ್ಚುನಿಟಿ ಸಿಕ್ತು, ಅಲ್ಲೇ ಜೊತೆಗೆ ಆಕ್ಟ್ ಮಾಡಿದ್ವಿ. ಈ ವರ್ಷ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ರಕ್ಕಸಪುರದಳು ನಿಮ್ಗೆ ಹಿಟ್ ಲಿಸ್ಟ್ ಒಂದು ಕೊಟ್ಟಿದೆ, ಅಂದ್ರೆ ಆ ಸಿನಿಮಾ ಯಾಕೆ ವರ್ಕ್ ಆಯ್ತು ನಿಮ್ ಪ್ರಕಾರ? ಅಂದ್ರೆ ಮೇಜರ್ ಜಾನರೇ ಅದು. ಇವಾಗ ಎಕ್ಸಾಂಪಲ್ ಯಾವ ತರ ಅಂತ ಅಂದ್ರೆ, ಒಬ್ಬ ಜಿಲೇಬಿ ತಿನ್ನೋನಿಗೆ ನೀವು ಮತ್ತೆ ತನ್ನ ಜಿಲೇಬಿ ತಂದು ಕೊಟ್ರೆ ಅವ್ನು ಎಷ್ಟು ಅಂತ ತಿಂತಾನೆ ಅದನ್ನ. ಸೇಮ್ ಆ ತರ ಈ ರಕ್ಕಸಪುರದಳು ನಾವು ಒಂದು ಡಾರ್ಕ್ ಕಾಮಿಡಿ ನಾವು ಟ್ರೈ ಮಾಡಿದ್ದು, ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಆ ತರ ಬೇರೆ ಬೇರೆ ಜಾನರ್ನ ನಾವು ನೆಕ್ಸ್ಟ್ ಏನ್ ಕೊಡಬೇಕು. ಇವಾಗ ಇಂಡಸ್ಟ್ರಿ ಲೈನ್ ಅಪ್ ಏನಿದೆ, ಇವಾಗ ಎಕ್ಸಾಂಪಲ್ ಒಂದಷ್ಟು ರೌಡಿಸಮ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ, ಒಂದಷ್ಟು ಲವ್ ಸ್ಟೋರಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಟೈಮ್ಗೆ ಒಂದು ಸೈನ್ಸ್ ಫಿಕ್ಷನ್, ಒಂದು RR ಕಾಮಿಡಿನೋ, ಆ ತರ ನಾವು ಜನಗಳಿಗೆ ನಾವು ನೆಕ್ಸ್ಟ್ ನಾವು ಪ್ಲಾನ್ ಮಾಡಿ ಒಂದು 6 months 1 year ಅಲ್ಲಿ ನಾವು ಪ್ಲಾನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಾಗ ಆಬ್ವಿಯಸ್ಲಿ ಜನ ಅದನ್ನ ಇಷ್ಟಪಟ್ಟೆ ಪಡ್ತಾರೆ. ಅದೇ ರಕ್ಕಸಪುರದೊಳಗೆ ಮೇಜರ್ ವರ್ಕ್ ಆಗೋದಕ್ಕೆ ಕಾರಣನೇ ಅದು. ಆ ಪ್ರೊಡಕ್ಷನ್ ನಮ್ಮ ರಾಜ್ಬಿ ಶೆಟ್ಟಿ ಸರ್ದೇನೆ. ಯಾಕಂದ್ರೆ ನಾವು ಅವ್ರಿಗೆ ಕತೆ ಹೇಳುವಾಗ ಒಂದು 3 ಕತೆ ಹೇಳಿದ್ದು, ಬೇರೆ ಬೇರೆ ಒಂದು ಮಾಸಿವ್ ಆಗಿರ್ಬೋದು, ಬೇರೆ ಬೇರೆ ಜಾನರ್ಗಳಾಗಿರ್ಬೋದು, ಅವೆಲ್ಲ ಹೇಳಿದ್ದು. ಅವ್ರು ಹೇಳಿದ್ರು ಈ ಸಬ್ಜೆಕ್ಟ್ ವರ್ಕ್ ಆಗುತ್ತೆ, ನಾವ್ ಇದನ್ನ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಧೈರ್ಯ ಕೊಟ್ರು. ನಾವು ಅದ್ರ ಮೇಲೆ ಇವಾಗ ನಾವು ಏನ್ ವರ್ಕ್ ಮಾಡ್ಬೋದೋ ಫುಲ್ ಹಾರ್ಡ್ ವರ್ಕ್ ನಾವು ಅದ್ರ ಮೇಲೆ, ಆ ಜಾನರ್ನ. ಇವಾಗ ಒಂದು ಥ್ರಿಲ್ಲರ್ ಅಂತ ಅಂದ್ರೂ ಕೂಡ ಅದನ್ನ ಬೇರೆಯವರೆಲ್ಲ ಹೇಳಿರ್ತಾರೆ ಆಲ್ರೆಡಿ. ಒಂದು ಕ್ರೈಮ್ ನಡೀತಿರೋ ಊರಿಗೆ ಒಬ್ಬ ಪೊಲೀಸ್ ಹೋಗೋದು ತೆಲುಗು, ತಮಿಳ್, ಕನ್ನಡ ಆಗಿರ್ಬೋದು, ಎಲ್ಲಾ ಕಡೆನೂ ಬಂದೇ ಬರುತ್ತೆ ಅದು. ಅದರಲ್ಲಿ ಡಿಫ್ರೆಂಟ್ ಏನಿದೆ, ಹುಡುಗಿರ್ ಕೊಲೆ ಆಗ್ತಿರ್ತಾರ, ಹುಡುಗರು ಕೊಲೆ ಆಗ್ತಿರ್ತಾರ, ಸ್ಕೂಲ್ ಮಕ್ಳು ಕಿಡ್ನಾಪ್ ಆಗ್ತಿರ್ತಾರ, ಆತರ ಒಂದು ಜಾನರ್. ಎಕ್ಸಾಂಪಲ್ ತಮಿಳ್ ವಿಶಾಲ್ ಅವ್ರದ್ದು ಒಂದು ಸಿನಿಮಾ ಇದೆ, ಯಾವ್ದೋ ನಾಯಿ ಕಳೆದೋಗುತ್ತೆ, ಒಂದು ಮಗು ಬಂದು ಕಂಪ್ಲೇಂಟ್ ಕೊಡುತ್ತೆ, ಅಲ್ಲಿಂದ ಕತೆ ಓಪನ್ ಆಗುತ್ತೆ. ಒಂದು ನಾಯಿ ಕಳೆದೋಗಿದ್ನ ಒಬ್ಬ ಡಿಟೆಕ್ಟಿವ್ ಹೆಂಗ್ ಕೇಸ್ ತಗೋತಾನೆ, ಅಲ್ಲಿಂದ ಅಲ್ಲೇ ಮೇಜರ್ ಆಡಿಯನ್ಸ್ ಥ್ರಿಲ್ ಅನ್ಸ್ಬೇಕಾಗಿರೋದು. ಆತರ ಒಂದು ಕನೆಕ್ಟ್ ಆಗಿ ಒಂದು ಲೈನ್ ನಾವು ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋದ, ಅದು ಆಡಿಯನ್ಸ್ಗೆ ಸರ್ಪ್ರೈಸ್ ಅನಿಸ್ತು. ಬೇರೆ ಜಾನರ್ ಎಲ್ಲ ಪದೇ ಪದೇ ನೋಡ್ತಾ ಇದ್ರಲ್ಲ, ಈ ಜಾನರ್ ಒಂದು ಸರ್ಪ್ರೈಸ್ ಅನಿಸ್ತು. ಮೇಜರ್ ಅದೇ ನಮ್ಗೆ ಅಟ್ಲೀಸ್ಟ್. ಈಗ ನೀವು ವರ್ಕ್ ಮಾಡಿರೋ ಒಂದಷ್ಟು ಸ್ಟಾರ್ಸ್ ಬಗ್ಗೆ ಹೇಳೋಣ. ನೀವು ತುಂಬಾ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ್ರೆ, ಧ್ರುವ ಸರ್ ಜೊತೆ ವರ್ಕ್ ಮಾಡಿದ್ರೆ, ಪೃಥ್ವಿ ಅಂಬಾರು, ಗಣೇಶ್, ತುಂಬಾ ಜನ ಜೊತೆ ವರ್ಕ್ ಮಾಡಿದ್ರೆ, ಇದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಧ್ರುವ ಸರ್ ತುಂಬಾ ಫ್ರೆಂಡ್ಲಿ ನೇಚರ್ ಅವರು. ಮೇಜರ್ ಒಂದು ಸ್ಕ್ರಿಪ್ಟ್ಗೆ ಒಬ್ಬ ಹೀರೋ ನೀವು ನೋಡಿರ್ತೀರ, ಅವರು 20 ದಿನ 1 ತಿಂಗಳಿಗೆಲ್ಲ ಬಾಡಿ ಬಿಲ್ಡ್ ಮಾಡ್ಬಿಡ್ತಾರೆ, ಸಣ್ಣ ಆಗ್ಬಿಡ್ತಾರೆ, ಆತರ. ಆಮೇಲೆ ತುಂಬಾ ಕಂಫರ್ಟಬಲ್ ಫೀಲ್ ಅಲ್ಲಿ ಇರ್ತಾರೆ. ನಾವು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದ್ರಿಂದ ನಾನು ಹೇಗೆ ಅನ್ನೋದೊಂದು ಫೀಲ್ ಇತ್ತು. ಆಮೇಲೆ ಅವ್ರ ಸಿನಿಮಾ ಅಂತಂದ್ರೆ ಅವರು ಡೈಲಾಗ್ಸಿಗೆ ಫ್ಯಾನ್ಸ್ ಇದ್ದಾರೆ, ಅದನ್ನ ಅವ್ರನ್ನ ಮೆಚ್ಚಿಸ್ಬೇಕು. ಮೇಜರ್ ಫ್ಯಾನ್ಸ್ನ ಮೆಚ್ಚಿಸಕ್ ಮುಂಚೆ ಆ ಗೆಸ್ಚರ್ನ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಒಬ್ಬ ಲೈಟ್ ಬಾಯ್ ಆಗಿರ್ಬೋದು, ಏನ್ ಮಗ ಸಮಾಚಾರ ಅಂತ ಅಂದ್ಬಿಟ್ಟು ತುಂಬಾ ಫ್ರೆಂಡ್ಲಿ ಅವರು. ಆಮೇಲೆ ಯಾವುದೇ ಸೀನ್ ಆಗಿದ್ರು ಕೂಡ ಇದು ಆಕ್ಷನ್ ಆತರ ಏನಿಲ್ಲ. ಈ ಸಿನಿಮಾದಲ್ಲಿ ತುಂಬಾ ಎಮೋಷನಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅವ್ರ ಕಡೆಯಿಂದ, ಆತರ ಅವ್ರು ತುಂಬಾ ಫ್ರೆಂಡ್ಲಿ. ಆಮೇಲೆ ರಾಜ್ ಸರ್ ಅಷ್ಟೇ, ನಾವು ರಕ್ಕಸಪುರದವ್ರು ಮಾಡೋದ್ವಲ್ಲ, ಅವರು ಹೆಂಗೆ ಅಂತಂದ್ರೆ ನಾವ್ ಇಲ್ಲಿ ಶೂಟ್ ಮಾಡಿದ್ರೆ ಹುಡುಕ್ಬೇಕು ನಾವು ಅವ್ರನ್ನ, ಯಾರ ಜೊತೆ ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಯಾರ ಅವನಿಗೆ ಹೋಗಲ್ಲ ಅವರು, ಹೋಗ್ಬಿಟ್ಟು ಲೈಟ್ ಬಾಯ್ ಜೊತೆ ಕೂತ್ಕೊಂಡಿರ್ತಾರೆ, ಯಾರೋ ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂತ್ಕೊಂಡಿರ್ತಾರೆ. ಏನೋ ಸಮಾಚಾರ, ಹಿಂಗೆ ಮದುವೆ ಆಯ್ತೇನೋ, ಮತ್ ಕೆಲ್ಸಕ್ಕೆ ಬಂದಿದ್ಯಲ್ಲೋ, ಹೋಗೋ ಜೀವನ ಎಂಜಾಯ್ ಮಾಡೋ ಅಂತ ಅವರು ರೇಗಿಸ್ತಾ ಇರ್ತಾರೆ ಎಲ್ರಿಗೂ. ಆತರ ಅದ್ಬಿಟ್ಟು ಗಣೇಶ್ ಸರ್, ಇನ್ನು ಗಣೇಶ್ ಸರ್ಗೆ ನಾವು ಸೀನ್ ಹೇಳ್ಬಿಟ್ರೆ ಸಾಕು, ಅವರೇ ಮಗ ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಈ ತರ ಬರ್ದಿದೆ, ಸೂಪರ್ ಆಗಿದೆ ಕಣ, ಈ ಫೀಲ್ ಅಲ್ಲಿ ಹೇಳೋಣ ಅಂತ. ಆಮೇಲೆ ಗಣೇಶ್ ಸರ್ದು ಏನು ಅಂತಾರೆ, ಅವ್ರ ಬ್ರೆತ್ ಟೇಕಿಂಗ್ ಟೈಮಿಂಗೇ ಬೇರೆ. ಒಂದು ಡೈಲಾಗ್ ನ ಹೇಳುವಾಗ ಅವರು ಬ್ರೆತ್ ಉಸಿರು ತಗೊಂಡು ಅವ್ರು ಹೇಳೋ ಭಾವ ನೀವು ಮುಂಗಾರು ಮಳೆಯಿಂದ ಅಬ್ಸರ್ವ್ ಮಾಡೋದ್ರೆ ಅದನ್ನ ಬೇರೆ ಯಾವ ಆರ್ಟಿಸ್ಟ್ ಹತ್ರನೂ ಇರಲ್ಲ ಆ ಟೈಮಿಂಗ್. ಆತರ ಅವರೊಂದು ಸರ್ಪ್ರೈಸ್. ಈಗ ಪೃಥ್ವಿ ಸರ್ ಜೊತೆ ಆಕ್ಟ್ ಮಾಡ್ತಾ ಇದೀವಿ, ಅವರು ಒಂದ್ಸಲ ಮಾಡಿ ಇವಾಗ ರಿಹರ್ಸಲ್ ಎಲ್ಲ ನಡೀತಾ ಇದೆ ನಮ್ದು ದರ್ಶನ ಸಿನಿಮಾಗೆ. ಅವರು ಗೌರವ್ ಶೆಟ್ಟಿ ಅವರಾಗಿರ್ಬೋದು ಎಲ್ಲ ನಡೆಯುವಾಗ ಪೃಥ್ವಿ ಸರ್ ಅಷ್ಟೇ ಎಲ್ಲರ ಜೊತೆಗೂ ಬ್ಲೆಂಡ್ ಆಗ್ತಾರೆ. ನಮ್ಗೆ ಆತರ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಬ್ಬ ಹೀರೋ, ನಾನು ಹೀರೋ ಅಲ್ಲ, ನಾನೊಬ್ಬ ಆರ್ಟಿಸ್ಟ್, ಎಲ್ರ ಜೊತೆಗೂ ಬೆರಿಬೇಕು, ಎಲ್ಲ ಹತ್ರನೂ ವಿಷಯ ತಿಳ್ಕೋಬೇಕು ಅಂತ ಹೀರೋಗಳು ನಮಗೆ ಸಿಗ್ತಿರೋದು ನನ್ನ ಅದೃಷ್ಟ ಸರ್. ಪ್ರತಿ ಸಿನಿಮಾ ಎಷ್ಟು ಸರ್ದು ಮೈ ನೇಮ್ ಇಸ್ ಕಿರಣ್ ತನಕ ಶೂಟ್ ಮಾಡೋದು, ಅದು ವೈಬೇ ಬೇರೆ ಅವ್ರೊಂಥರ. ಯಾಕಂದ್ರೆ ಅವರು ಇವಾಗ ನಮ್ಮ ಮುಂದೆಗಡೆ ಕೂತ್ಕೊಂಡು ನಾವೇನೇ ಡಿಸ್ಕಸ್ ಮಾಡ್ತಾ ಇದ್ರು ಬಾಲಿವುಡ್ ಬಗ್ಗೆ ಮಾತಾಡ್ತಾರೆ, ಅಲ್ಲಿರೋ ಹೀರೋಗಳ ಬಗ್ಗೆ ಮಾತಾಡ್ತಾರೆ, ಅವ್ರ ವರ್ಕಿಂಗ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾರೆ, ಅಕ್ಷಯ್ ಕುಮಾರ್ ಬಗ್ಗೆ ಒಂದ್ಸಲ ಹೇಳೋರು. ಆದ್ರೆ ಪ್ರತಿ ಕಡೆನೂ ಅಂದ್ರೆ ಒಂದು 5-6 ಆಫೀಸ್ಗಳಿದೆ ಅಕ್ಷಯ್ ಕುಮಾರ್ ಅವ್ರದ್ದೇ, ಅಲ್ಲಿ ಪ್ರತಿ ಕಡೆನೂ ಒಂದೊಂದ್ ಕಡೆ ಸ್ಕ್ರಿಪ್ಟ್ಗಳು ನಡೀತಾ ಇರ್ತದೆ. ಯಾವ ಪ್ರೊಡ್ಯೂಸರ್ ಯಾವ ಬಜೆಟ್ ಅಲ್ಲಿ ಬರ್ತಾರೋ ಆ ಬಜೆಟ್ಗೆ ಯಾವ ಸ್ಕ್ರಿಪ್ಟ್ ಇದೆಯೋ ಅದನ್ನ ತಗೊಂಡು ಅವರು ಸಿನಿಮಾಗಳು ಮಾಡ್ತಾ ಇರ್ತಾರೆ ಅಂತ ಅವರು ಒಂದಷ್ಟು ಹೇಳ್ತಾ ಇರ್ತಾರೆ. ಈ ತರ ಪ್ರತಿಯೊಂದು ಸ್ಕ್ರಿಪ್ಟ್ ಡಾಕ್ಟರ್ಸ್ ಆಗಿರ್ಬೋದು, ಈ ತರ ಒಂದು ಪ್ರೊಡಕ್ಷನ್ ಹೌಸ್ಗಳು, ಇವಾಗ ಒಂದು ಪ್ರೊಡಕ್ಷನ್ ಹೌಸ್ ಸಿನಿಮಾ ಮಾಡ್ತಾರೆ,
ಬಟ್ ನಿಮಗೆ ಬಾಲಿವುಡ್ ಅಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಹತ್ರ ಬರೀ ಸ್ಕ್ರಿಪ್ಟ್ಗಳೇ ಇರ್ತದೆ. ಆ ಪ್ಯಾಟರ್ನ್ಗಳು ನಮ್ಮಲ್ಲಿ ಬದಲಾಗಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿರ್ತಾರೆ. ಅವೆಲ್ಲ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಕ್ರಾಂತಿಕುಮಾರ್ ಅವರೇ, ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ತುಂಬ ತಿಂಗಳಿಂದ ಮಾತಾಡೋಣಂತಿದ್ವಿ, ಇವತ್ತು ಮಾತಾಡಿದ್ದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗೂ ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ನೀವು ಚಾನಲ್ ಮಾಡ್ತಾ ಇದ್ದೀನಿ ಅಂತ ಅದ್ರಲ್ಲ, ನನಗೆ ಹೇಳಿದಾಗ ಏನ್ ಚಾನಲ್ ನೇಮ್ ಅಂತ ಯು ಅಂಡ್ ಮೀ ಅಂತ ಅಂದ್ಬಿಟ್ಟು ಯಾವ್ದು ತುಂಬಾ ರೊಮ್ಯಾಂಟಿಕ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ನೀವು ಕೊಟ್ಟರಲ್ಲ, ಪ್ರತಿಯೊಬ್ಬರಿಗೂ ನಾವು ನೀವು ಅನ್ನೋದೊಂದು ಸಪೋರ್ಟ್ ಇರಬೇಕು, ಆ ಸಪೋರ್ಟ್ ಪ್ರತಿಯೊಬ್ಬರಿಗೂ ಸಿಗ್ಬೇಕು, ಈ ಬೇಸ್ ಮೇಲೆ ಇಟ್ಟಿರೋ ನೀವು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯು ಅಂಡ್ ಮೀ ಚಾನಲ್ನ ನೀವು ಶುರು ಮಾಡುವಾಗಿಂದ ಸಿನಿಮಾ ಮೇಲೆ ನಿಮ್ಗೆ ಆಸಕ್ತಿ, ನೀವು ಮಾಡ್ತೀವಿ ಶಾರ್ಟ್ ಫಿಲಮ್ಸ್ ಎಲ್ಲ ನಾವು ನೋಡ್ತಾ ಇದ್ದೋ, ನೀವು ಆ್ಯಕ್ಟ್ ಮಾಡ್ತಿದ್ದೆಲ್ಲ ನೋಡ್ತಾ ಇದ್ದೋ, ಡೈರೆಕ್ಷನ್ ನೋಡ್ತಾ ಇದ್ದೋ. ಇವಾಗ ಒಂದು ಸಿನಿಮಾ ಕಡೆಗೆ ನೀವು ಬರ್ತಾ ಇರೋದು ತುಂಬಾ ಒಳ್ಳೇದು. ಬನ್ನಿ ಆದಷ್ಟು ಒಳ್ಳೇದಾಗಿದೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಲಾಸ್ಟ್ ಆಗಿ ಕೇಳಿ ಬಗ್ಗೆ ಜನ ಆಡಿಯನ್ಸ್ ನಾವು ಕೇಳಿ ಯಾಕೆ ನೋಡೋದು ನಾವು ನಿಮ್ಮ ವರ್ಡ್ಸ್ ಅಂದ್ರೆ ಕೇಳಿ ಒಂದು 5 ಸಾಂಗ್, ಸಾರಿ ಕೇಳಿ ಒಂದು 5 ಸಾಂಗ್ ರಿಲೀಸ್ ಆಗಿದೆ. 5 ಸಾಂಗ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ದೀರಾ. ಸಿನಿಮಾ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರೇಮ್ ಸರ್ ಕಡೆಯಿಂದ ಒಂದು ಫ್ಯಾಮಿಲಿ ಸಬ್ಜೆಕ್ಟು, ಧ್ರುವ ಸರ್ ಕಡೆಯಿಂದ ಒಂದು ಮಾಸಿ ಒಂದು ಆಕ್ಷನ್ ಪ್ಯಾಕ್ ಸಿನಿಮಾ ಬರಬೇಕು ಅಂತ ಅಂದ್ಬಿಟ್ಟು ಈ ಸಿನಿಮಾ ಅವೆರಡೂ ನಿಜ ಮಾಡುತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾಳೆ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಬೇರೆ ತರ ಇದೆ, ನಿಮಗೆ ತುಂಬಾ ಇಷ್ಟ ಆಗ್ಬೋದು ಟ್ರೈಲರು. ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ 30ನೇ ತಾರೀಕು. ಎಲ್ಲ ನಿಮ್ಮ ನಿಯರ್ ಥಿಯೇಟರ್ ಅಲ್ಲಿ ನೋಡಿ, ಎಲ್ಲ ಹರಿಸಿ. ಥ್ಯಾಂಕ್ ಯು ಸೊ ಮಚ್.